ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು ನನಗೆ. ಅಂತ ಹೇಳಿದರೆ ಒಂದೊಂದು ಪ್ರತಿದಿನ ನೋಡಿ ಒಂದೊಂದು ಇನ್ಸಿಡೆಂಟ್ ಆಗ್ತಾ ಉಂಟು. ಇವತ್ತಿದ್ದವರು ನಾಳೆ ಇಲ್ಲ, ಅಥವಾ ನಾಳೆ ಅನ್ನೋದಕ್ಕಿಂತ ಈಗ ಮಾತಾಡಿದವರು ಈಗ ಒಂದು 2 ನಿಮಿಷದಲ್ಲಿ ಇರೋದಿಲ್ಲಲ್ವಾ. ಅದಕ್ಕೆ ನಾನು ಹೇಳೋದು, ಈ ಬದುಕು ಅನ್ನೋದುಂಟಲ್ಲ ತುಂಬ ಚಿಕ್ಕದು, ಮತ್ತು ಒಂದು ಅನಿಶ್ಚಿತ ಅಂತ ಹೇಳ್ತೇವೆ ನೋಡಿ, ಆ ಥರ ಆಗಿದೆ ಈಗ. ನಾಳೆ ಇದೆಯೋ ಇಲ್ವೋ ಅಂಥೇಳಿ ಯಾರಿಗೆ ಸಹ ಗೊತ್ತಿಲ್ಲ. ನಾವೀಗ ಒಂದು ವರ್ತಮಾನ ಇದರಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತೇಳಿ ಅನಿಸ್ತಾ ಉಂಟು. ಅದೇ ಥರ ನಾವು ಬದುಕಬೇಕಾಗ್ತದೆ. ನಾಳೆ ಬಗ್ಗೆ ನಾವು ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ, ಅಥವಾ ನಿನ್ನೆ ಆಗಿ ಹೋಗಿದ್ರ ಬಗ್ಗೆ ಸಹ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಫ್ರೆಂಡ್ಸ್, ಸಾವು ಯಾರಿಗೆ ಯಾವ ಥರ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದು ಊಹಿಸ್ಲಿಕ್ಕೂ ಸಹ ಅಸಾಧ್ಯವಾದಂಥ ಒಂದು ಸಾವು ಅಂತೇಳಿದರೆ. ಈಗ ಒಂದು ಸೆಕೆಂಡಲ್ಲಿ ಮಾತಾಡ್ತಾ ಇರ್ತಾರೆ, ಸಡನ್ನಾಗಿ ಡೆತ್ ಆಗ್ತದೆ. ಹಾಗೆ ಸಾವು ಹೇಗೆ ಬೇಕಾದರೂ ಬರ್ಬೋದಲ್ವ. ನಾವು ಅಂದ್ಕೊಂಡ ಹಾಗೆ ಯಾವತ್ತೂ ಏನೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರೋದು ಒಳ್ಳೆಯದು, ಅಂದರೆ ಎಚ್ಚರದಿಂದ ಇರೋದು ತುಂಬ ಒಳ್ಳೆಯದು. ಈ ಮಾತು ಕೇಳಲಿಕ್ಕೆ ಒಂದು ಸಾಮಾನ್ಯ ಅನಿಸ್ಬೋದು ನಿಮಗೆಲ್ಲ, ಆದರೆ ಅದರ ಹಿಂದೆ ಒಂದು ಬದುಕಿನ ಒಂದು ಮಹಾ ಸತ್ಯನೇ ಇದೆ ಅಂತ ಅಂದ್ಕೊಳ್ತೇನೆ ನಾನಂತೂ. ಆದರೆ ನಾಳೆಗಾಗಿ ನಾವು ನೋಡಿ ಒಂದು ಕನಸು ಕಟ್ತೇವೆ. ಅಂದರೆ ಇವತ್ತು ನಾವೀಗ ರಾತ್ರಿ ಊಟ ಆದಮೇಲೆ ಮಲ್ಕೊಳ್ಳುವಾಗ ನಾಳೆ ನಾವು ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ, ಅಥವಾ ನಾವು ಮನೆ ಕಟ್ಟಬೇಕು, ಏನೇನೋ ಒಂದು 1000 ಯೋಜನೆಗಳನ್ನು ನಾವು ಒಂದು ರೂಪಿಸ್ಕೊಂಡಿರ್ತೇವೆ. ಆದರೆ ಜೀವನ ಯಾವ ಕ್ಷಣದಲ್ಲಿ ನಿಂತು ಹೋಗ್ತದೆ ಅಂಥೇಳಿ ಯಾರಿಗೂ ಸಹ ಅದು ಗೊತ್ತೇ ಇರೋದಿಲ್ಲ. ಈಗ ಮೊನ್ನೆ ನೋಡಿ ಎಷ್ಟು ಜನರನ್ನು ನಾವು ನೋಡ್ತಾ ಇದ್ದೇವೆ. ಸಡನ್ನಾಗಿ ಎಲ್ಲ ಒಂದು ಚಿಕ್ಕ ಏಜಿನವರು, ಒಂದು 35ಇಂದ ಆ ಥರ, 35 ಅನ್ನೋದಕ್ಕಿಂತ ಒಂದು 21, 22, 23, ಒಂದು 23 ವರ್ಷದ ಮಕ್ಕಳು ಸಹ ಒಂದು ಇದಾಗುವಾಗ ತುಂಬ ಮನಸ್ಸಿಗೆ ನೋವಾಗ್ತದೆ. ಹೀಗೆ ಮನೆಯಿಂದ ನಗ್ನಗ್ತಾ ಹೋಗ್ತಾರೆ, ಹೋಗಿ ಬರ್ತೇನೆ ಅಂತೇಳಿ ಹೇಳಿ ಹೋಗ್ತಾರೆ. ಸಂಜೆ ಹೊತ್ತಿಗೆ ಅವರೊಂದು ಕೇವಲ ಒಂದು ಫೋಟೋ ಫ್ರೇಮ್ ಆಗಿರ್ತಾರೆ. ಅಂತೇಳಿದರೆ ವಾಸ್ತವ ಇದೆಲ್ಲ, ಒಂದು ಬದುಕಿಗೆ ಒಂದು ಕನ್ನಡಿ ಹಿಡ್ದಾಗೆ ಇದೆಲ್ಲ ಅಂತೇಳಿ ಅನಿಸ್ತದೆ ನನಗೆ. ಆಮೇಲೆ ಕುಟುಂಬಸ್ಥರು ಅಂದರೆ ಹೇಳಿದರೆ ಮನೆಯಿಂದ ಹೊರಡುವಾಗ ಹೇಳ್ತಾರೆ, ಬೇಗ ಮನೆಗೆ ಬಾ ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿ ರಿಟರ್ನ್ ಬರೋದಿಲ್ಲ ನೋಡಿ. ಆ ದುಃಖ, ಆ ನೋವು ಯಾರಿಗೂ ಸಹ ಬೇಡ, ನಮ್ಮ ವೈರಿಗೂ ಸಹ ಬೇಡ ಅಂತ ಹೇಳ್ತೇನೆ ನಾನು. ಅದಕ್ಕೆ ಹೇಳೋದು, ಇವತ್ತಿದ್ದ ಹಾಗೆ ನಾಳೆ ಯಾರು ಇರೋದಿಲ್ಲ ಅಂತೇಳಿ. ಅಂತೇಳಿದರೆ ಒಮ್ಮೆ ನೋಡಿ, ನಾನಂತೇಳಿದರೆ ಒಂದು ಇದರಲ್ಲಿ ನಾನು ಹೇಳೋದು, ಈಗ ಮನೆಯಲ್ಲಿ ಒಬ್ರಿಗೆ ಆಗೋದಿಲ್ಲ. ಒಂದು ಕೋಪದಲ್ಲಿ ನಾವೇನೋ ಒಂದು ಮಾತಾಡಿಕೊಂಡಿರ್ತೇವೆ, ಅಥವಾ ಅದೇ ಒಂದು ಮಾತು ನಮಗೆ ಕೊನೆ ಮಾತು ಸಹ ಆಗಿರ್ಬೋದು, ಅಥವಾ ನಾವು ಆಡಿದ ಮಾತುಂಟಲ್ಲ, ಆ ನೋವಿನ ಮಾತು ಅವರಿಗೆ ಅದೇ ಒಂದು ಕೊನೆ ಮಾತಾಗಿರ್ಬೋದು. ಅಥವಾ ಅವಮಾನದಲ್ಲಿ ಒಂದು ಸಂಬಂಧವನ್ನು ನಾವು ದೂರ ಮಾಡ್ಕೊಳ್ತೇವೆ. ಏನಾದರೂ ಒಂದು ಅಲ್ಲಿ ಇನ್ಸಲ್ಟ್ ಆಯಿತು ನಮಗೆ, ಅವ್ರು ಹಾಗೆ ಹೇಳಿದರು, ಹೀಗೆ ಹೇಳಿದರು ಅಂತೇಳಿ ನಮ್ಮ ಸಂಬಂಧವನ್ನು ನಾವು ಹಾಳು ಮಾಡ್ಕೊಳ್ತೇವೆ. ನಂತರ ಸತ್ತ ನಂತರ ಉಂಟಲ್ಲ, ಅದು ನಾವು ಎಷ್ಟು ಬಾರಿ ನೆನಪು ಮಾಡ್ಕೊಂಡಿದ್ರೂ ಸಹ ಕಳೆದು ಹೋದ ಒಂದು ಕ್ಷಣ ಸಹ ನಮಗೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸತ್ತವರನ್ನು ನಾವು ವಾಪಸ್ ತರಲಿಕ್ಕೆ ಆಗ್ತದ? ಅದಕ್ಕೆ ಹೇಳೋದು, ಆಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಕೊಳ್ಳಿ. ಅಂದರೆ ಏನಾದರೂ ಒಂದು ನೀವು ಹೇಳುವಾಗ, ಬೇರೆಯವರಿಗೆ ಹೇಳುವಾಗ ಸ್ವಲ್ಪ ಯೋಚನೆ ಮಾಡಿ. ಆ ಮಾತು ಅವರಿಗೆ ಎಷ್ಟು ನೋವಾಗ್ಬೋದು. ಅಥವಾ ಈಗ ನಾವು ಮಾತಾಡ್ತೇವೆ, ನಾಳೆ ಅವ್ರ ಹತ್ರ ಅದನ್ನು ಬಿಡಿಸಿ ಹೇಳುವ ಅಂತೇಳಿದರೆ ನಾಳೆ ಅವರಿಲ್ಲ ಅಂತೇಳಿದರೆ ಎಷ್ಟು ಮನಸ್ಸಿಗೆ ನೋವು ಅಲ್ವಾ. ಫ್ರೆಂಡ್ಸ್, ನಾನು ಇವತ್ತು ಈ ಥರ ಒಂದು ಸಾವಿನ ಬಗ್ಗೆ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು. ಎಲ್ಲರಿಗೂ ಅಂದರೆ ಟಿ ವಿಲಿ ಎಲ್ಲ ಸಹ ಬಂದಿದೆ. ನಮ್ಮೂರಲ್ಲಾದಂಥ ಒಂದು ಇನ್ಸಿಡೆಂಟ್ ನೋಡಿ, ಅದು ಕಪ್ಪೆ ಚಿಪ್ಪು ಹೆಕ್ಲಿಕ್ಕೆ ಹೋಗಿ ಆದಂಥ ಒಂದು ಇನ್ಸಿಡೆಂಟ್ ಎಷ್ಟು ಮನಸ್ಸಿಗೆ ನೋವು ಅಂತೇಳಿದರೆ, ಒಂದು ಮಕ್ಕಳು ತಂದೆ ತಾಯಿನ ಕಳ್ಕೊಂಡ್ರು, ಅಥವಾ ತಂದೆ ಇರಲಿಲ್ಲ ತಾಯಿನ ಕಳ್ಕೊಂಡ್ರು. ಎಷ್ಟು ಫ್ಯಾಮಿಲಿಯಲ್ಲಿ ಇದು ಎಲ್ಲ ಆಗಿದೆ ಅಂತೇಳಿದರೆ ಅದನ್ನು ಕಣ್ಣಾರೆ ಕಂಡವರು ನೋಡಿದರೆ ಅದು ಗೊತ್ತಾಗ್ತದೆ, ಅಲ್ಲಿದು ಪರಿಸ್ಥಿತಿ, ಅಲ್ಲಿದೊಂದು ನೋವು, ಅದೆಲ್ಲ ನೋಡಿ. ಅವ್ರಿಗೆ ಗೊತ್ತೇ ಇರಲಿಲ್ಲ ಆ ಥರ ಒಂದು ಸಾವು ಬರ್ತದೆ ಅಂತೇಳಿ ಅವ್ರು ಅಂದ್ಕೊಂಡಿದ್ರ ಅಲ್ವಾ. ಹೋದರು ಪಾಪ, ಯಾವಾಗಲೂ ಹೋಗೋರೆ ಹೋದರು, ಅವರಿಗೆ ಅಲ್ಲೇ ಇತ್ತಂತೇಳಿ ಕಾಣ್ತದೆ. ಅಷ್ಟು ಜನ ಒಂದೇ ಫ್ಯಾಮಿಲಿಯವರದ್ದು ಸಹ, ಅಂದರೆ ಮನೆ ಹತ್ರ ಅದು ಅವ್ರದ್ದೆಲ್ಲ. ಹಾಗೆ ಆಗುವಾಗ ಎಷ್ಟು ಮನಸ್ಸಿಗೆ ನೋವಾಗ್ತದಲ್ಲ. ಅವರ ಎಲ್ಲರ ಒಂದು ಇದು ಮೃತದೇಹ ಸಹ ಒಂದೇ ಇದರಲ್ಲಿ ಇದು ಜಾಗದಲ್ಲಿ ಇದು ಮಾಡಿದರು. ಅದೆಲ್ಲ ನೋಡುವಾಗ ಎಷ್ಟು ಮನಸ್ಸಿಗೆ ಹಿಂಸೆ ಅಂತೇಳಿದರೆ, ಆ ಮಕ್ಕಳ ಗೋಳಂತೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ಇದು ನಮ್ಮೂರಲ್ಲೇ ಆದಂಥ ಒಂದು ಘಟನೆ ಇದು. ಅದಕ್ಕೆ ನಾನು ಹೇಳಿದ್ದು ಅಂತೇಳಿದರೆ, ಅದೊಂದು ನೀವು ನೋಡಿದರೆ ನಿಮಗೆ ಈಗ ಟಿ ವಿಯಲ್ಲಿ ನೀವು ಈಗ ಮೊಬೈಲಲ್ಲಿ ಎಲ್ಲ ಸಹ ಅದು ನ್ಯೂಸ್ ಬಂದಿದೆ. ನಿಮಗೆ ನೋಡುವಾಗಲೇ ಹೇಗೆ ಅನಿಸ್ಬೋದಲ್ವಾ ನೋವು, ಅವರೆಲ್ಲ ಪಡೋ ಸಂಕಟ ಅದೆಲ್ಲ. ಬದುಕು ಉಳಿದಿದವ್ರದ್ದು ಇದು ಒಂದು ಇದದು ಅವ್ರದ್ದು ಅದೃಷ್ಟ ಅಂತ ನಾನು ಹೇಳ್ತೇನೆ. ಅವರೆಲ್ಲ ಹೇಳುವಾಗ ಎಷ್ಟು ಇದಾಗ್ತದೆ ಅಂತೇಳಿದರೆ, ಅದರಲ್ಲಂತೂ ಆ ಕಣ್ಣಾರೆ ನಾವು ನೋಡ್ತೇವಲ್ಲ ಹತ್ತಿರ, ಆ ಮಕ್ಕಳ ಕಿರುಚಾಟ, ಮನೆಯವರ ಕಿರುಚಾಟ ಅದೆಲ್ಲ ನೋಡುವಾಗ ಎಷ್ಟು ಹಿಂಸೆ ಅಂತೇಳಿದರೆ, ಅಲ್ಲ ಒಬ್ಬರ ಮರಣ ಇದೇ ಥರ ಇದೆಯಾ ಅಂತೇಳಿ ಅಷ್ಟು ಅನ್ನಿಸುವಷ್ಟು ಆಗ್ತದೆ. ಆದ್ದರಿಂದ ನಾನು ಹೇಳೋದು, ಜೀವನ ಇರುವಾಗಲೇ ಪ್ರೀತಿಸಬೇಕು. ಮನಸ್ಸಿದ್ದಾಗಲೇ ನೀವು ಮಾತಾಡ್ಕೊಂಡು ಬಿಡಿ. ಯಾರ ಹತ್ರ ಆದರೂ ನಿಮಗೆ ಕೋಪ ಅಥವಾ ಏನಾದರೂ ಅಸೂಯೆ ಇದ್ದರೆ ಸಹ ಅದನ್ನು ಬಿಟ್ಟುಬಿಡಿ ಅಂತ ಹೇಳ್ತೇನೆ ನಾನು. ಕೋಪ ಇದ್ದರೆ ಸಹ ನೀವು ಅದನ್ನು ಮಾತಾಡಿಕೊಂಡು ಪರಿಹಾರ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಯಿಂದ ಒಳ್ಳೆ ರೀತಿಯಲ್ಲಿ ಮಾತಾಡಿ. ಹಾಗೆ ಹೇಳೋದು ನಾನು. ನಮ್ಮವರು ಅಂಥೇಳಿ ನಮಗೆ ಬೇಕಾದವರು ನಮ್ಮವರು ಅವ್ರು ಇರುವಾಗಲೇ ಅವರ ಬೆಲೆನ ನಾವು ಅರ್ಥಕೊಂಡ್ರೆ ತುಂಬ ಚೆಂದ ಅಂತ ಹೇಳ್ತೇನೆ. ಏಕೆಂತೇಳಿದರೆ ನೋಡಿ, ಸಾವು ಯಾವ ದಾರಿಯಿಂದ ಬರ್ತದೆ ಅಂತ ಹೇಳೋದು ತುಂಬ ಕಷ್ಟ. ಯಾರಿಗೂ ಗೊತ್ತಿಲ್ಲ ಯಾವ ಥರ ಅದು ಬರ್ತದೆ ಅಂಥೇಳಿ. ಆ ಸಾವು ಬಂದ ನಂತರ ಉಳಿಯುವುದು ಕೇವಲ ಒಂದು ಸುಂದರವಾದಂತಹ ಒಂದು ನೆನಪಿನ ಇದು ಮಾತ್ರ. ಬುತ್ತಿ ಅಂತ ಹೇಳ್ತೇವೆ ನೋಡಿ, ಆ ಥರ ಅದೊಂದು ಸುಂದರವಾದ ಒಂದು ನೆನಪು ಇರಲಿ ಅಂತ ಹೇಳ್ತೇನೆ ನಾನು. ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ಅದನ್ನೆಲ್ಲ ಮರೆತು ನಾವೊಂದು ಪ್ರತಿ ಕ್ಷಣ ಸಹ ಎಲ್ಲರ ಜೊತೆಲಿ ಒಂದು ಅರ್ಥಪೂರ್ಣವಾಗಿ ಪ್ರೀತಿಯಿಂದ ಒಂದು ಬದುಕು ಕಟ್ಕೊಳ್ಳೋದು ಅಂತೇಳಿದರೆ ತುಂಬ ಒಳ್ಳೆಯದು. ಅದೇ ಒಂದು ಏಕೈಕ ಪರಿಹಾರ ಅಂತ ಹೇಳ್ತೇನೆ ನಾನು. ನಿಮಗೆ ಮನಸ್ಸಲ್ಲಿ ನೋವಿರಲಿ ಅಥವಾ ದುಃಖ ಇರಲಿ ಅಥವಾ ಇನ್ನೊಬ್ಬರ ಮೇಲೆ ನಿಮಗೆ ಅಷ್ಟು ಕೋಪ ಇದ್ದರೂ ಸಹ ಅಥವಾ ಅಂಥದ್ದೇನಾದರೂ ಇದ್ದರೂ ಸಹ ನೀವು ಅದನ್ನು ಕೂತು ಪರಿಹಾರ ಮಾಡ್ಕೊಳ್ಳಿ. ಯಾಕಂತೇಳಿದರೆ ಇದು ಶಾಶ್ವತ ಅಲ್ಲ, ಜೀವನ ಅಂತೂ ಶಾಶ್ವತ ಅಲ್ಲವೇ ಅಲ್ಲ. ಆವಾಗಲೇ ಹೇಳಿದೆ, ಯಾವರು ಯಾವಾಗ ಯಾವ ರೀತಿ ಹೊರಟೋಗ್ತಾರೆ ಅಂತ ಹೇಳೋದು ತುಂಬ ಕಷ್ಟ. ಅವ್ರು ಹೋದ ನಂತರ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ ಇದ್ದಾಗಲೇ ನಾವು ಆ ಪ್ರಾಬ್ಲಮ್ ಏನುಂಟಂತೇಳಿ ಅದನ್ನು ಸಾಲ್ವ್ ಮಾಡಿಕೊಂಡು ಇರುವಷ್ಟು ದಿನ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದು ತುಂಬ ಒಳ್ಳೆಯದು. ಅಂತೇಳಿದರೆ ಒಬ್ಬರು ಮುಖ ನೋಡಿದರೆ ಒಬ್ರಿಗೆ ಎಷ್ಟು ದಿನ ಅಂತೇಳಿ ಆಗಿರ್ತೀರಿ ಅಲ್ವಾ. ಅವರು ಹೋದ ನಂತರ ನಾವು ಆ ಪಶ್ಚಾತ್ತಾಪ ಪಡೋದಕ್ಕಿಂತ ಇರುವಾಗಲೇ ಒಂದು ಒಳ್ಳೆ ರೀತಿಯಲ್ಲಿ ಇರೋದು ತುಂಬ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಂಥದ್ದೊಂದು ಇನ್ಸಿಡೆಂಟು ತುಂಬ 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 ಆಗ್ತಾಯಿದೆ ಈಗಂತೂ. ಅದು ಊಹಿಸ್ಕೊಳ್ಳಿಕ್ಕೂ ಸಹ ಸಾಧ್ಯ ಇಲ್ಲ, ಅಷ್ಟು ಇನ್ಸಿಡೆಂಟೆಲ್ಲ ಆಗ್ತಾಯಿದೆ ಈಗ. ಹಾಗೆಯೇ ಬೇರೆಯವರ ಬಗ್ಗೆ ಅಸೂಯೆ ಪಡೋದು ಅಂಥದ್ದೆಲ್ಲ ಇದಲ್ಲ ಅಂತೇಳಿ ಅಂದ್ಕೊಳ್ತೇನೆ ನಾನು. ಒಂದು ವೇಳೆ ನಿಮಗೆ ಎಲ್ಲಾದರೂ ಹೋದಲ್ಲಿ ಇನ್ಸಲ್ಟ್ ಆದರೆ ಅದು ಸಹ ನೀವು ಒಂದು ಇದು ಮಾಡ್ಕೊಳ್ಳಿ. ಅಥವಾ ನೀವು ಬೇರೆಯವರಿಗೆ ಇನ್ಸಲ್ಟ್ ಮಾಡೋದು ಅದು ಸಹ ಒಳ್ಳೆಯದಲ್ಲ ಅಂತ ಹೇಳ್ತೇನೆ ನಾನು. ನಿಮ್ಮ ಅನಿಸಿಕೆಯನ್ನು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.